ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ತುಂಬಾ ಟ್ರೆಂಡಿಂಗ್ ಆಗಿ ಹಾಗೆ ಪಾಪ್ಯುಲರ್ ಆಗಿರುವಂಥ ಜುಮ್ಕಿ ಡಿಸೈನ್ನ ಮತ್ತೆ ಇನ್ನೊಂದು ಜೊತೆ ನಾನು ತೋರಿಸ್ತಾ ಇದ್ದೀನಿ. ಅದು ಸ್ಮಾಲ್ ಸೈಜಲ್ಲಿ ತೋರಿಸಿದ್ದೆ. ಇವತ್ತು ಗ್ರ್ಯಾಂಡಾಗಿ ಎಲ್ಲ ಮದುವೆ ಹೆಣ್ಣಿನ ಬ್ರೈಡಲ್ ಸೀರೆಗೆ ಹಾಕ್ಬೋದು ಅಂತ ಒಂದು ಜುಮ್ಕಿ ಡಿಸೈನ್ನ ಇವತ್ತು ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಬಫ್ ಜುಮ್ಕಿ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬಫ್ ಡಿಸೈನ್ನ ಮಾಡಿದ್ದೀನಿ ನಾನು. ಇದಕ್ಕೆ ನೋಡಿ, ಫಸ್ಟು 2 ಕಲರು ದಾರಗಳನ್ನು ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ ಈ ಜುಮ್ಕಿ ಹಾಕೋದಕ್ಕೆ. ಆ ಒಂದಲ್ಲಿ 8 ತೋರಿಸಿದೆ, ಬಟ್ ಇಲ್ಲಿ ಬಫ್ ಹಾಕೋ ಕಾರಣ, ಸೊ ಅಲ್ಲಿ ಆಲ್ರೆಡಿ ಬಫ್ ಹಾಕೋದ್ರಿಂದ ಥಿಕ್ನೆಸ್ ತುಂಬ ದಪ್ಪ ಬರುತ್ತೆ. ಹಂಗಾಗಿ ಇಲ್ಲಿಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ನನ್ನ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂತು 9 ತೊಗೊಂಡಿದ್ದೀನಿ. ಇದಕ್ಕೆ ಕೆಲವೊಂದು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಬಿಗ್ ಬೀಡ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ಮಾಲ್ ಸೈಜ್ 5 mm, 3 mm, 5 mm, ಆಮೇಲೆ 3 mm ಬೀಡ್ಸ್ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಅಂದರೆ ಲಾಸ್ಟ್ ಸೈಜಲ್ಲಿ ಕೂಡ ನಾನಿಲ್ಲಿ ತೊಗೊಂಡಿದ್ದೆ. ಇದು ಬಿಗ್ ಸೈಜು. ಸೊ ಈ ರೀತಿ ಬೀಡ್ಸ್ಗಳನ್ನ ನಾನು ಈ ಒಂದು ಜುಮ್ಕಿ ಡಿಸೈನ್ ಹಾಕೋದಕ್ಕೆ ತೊಗೊಂಡಿದ್ದೀನಿ. ಈ ಎಲೆ ಬೀಡ್ಸ್ ಏನು ತೊಗೊಂಡಿಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಇಲ್ಲಿ ತೊಗೊಂಡಿರುವಂಥ 6 ಎಳೆ ದಾರ ಏನಿದೆಯಲ್ಲ, ಸ್ವಲ್ಪ ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಗಂಟು ಹಾಕ್ಕೊಂಡ್ಮೇಲೆ ಈ ಬೆರಳು ಸಹಾಯದಲ್ಲಿ ಈ ರೀತಿ ಇಟ್ಕೊಂಡು ನೀಡಲ್ ಏನಿದೆಯಲ್ಲ ಇದನ್ನು ಇದರೊಳಗಡೆ ಈ ರೀತಿ ಪೋಣಿಸ್ಕೊಂಡು 1 ರೌಂಡ್ ಈ ರೀತಿ ಸುತ್ಕೊಳ್ಳಿ. 1 ರೌಂಡು ಈ ರೀತಿ ತಿರ್ಸ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಟೈಟಾಗಿ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿರುವಂಥ ದಾರ ಏನಿದೆಯಲ್ಲ ಈ ರೀತಿ ಬೆರಳಲ್ಲಿ ಸುತ್ತಕೊಂಡು ಈ ದಾರನ ಸ್ವಲ್ಪ ಎರಡನ್ನೂ ಸೇರಿಸ್ಕೊಂಡು, ಈ ಗಂಟು ಹಾಗೆ ಈ ದಾರನ ಸ್ವಲ್ಪ ಈ ರೀತಿ ಬಿಗಿಯಾಗಿ ಬೆರಳಲ್ಲಿ ಟೈಟ್ ಮಾಡಿಕೊಂಡು, ಈಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ರೀತಿ ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿದ ಮೇಲೆ 2, 3 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿದ್ಮೇಲೆ ನಿಮಗೆ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ. ಈ ರೀತಿ 3 ಚೈನ್ ಹಾಕಿದ ಮೇಲೆ ಮತ್ತೆ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4, 5, 6, 7 ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ 7 ಚೈನ್ ಹಾಕಿದ ಮೇಲೆ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ ಆ ಒಂದು ಹೋಲಲ್ಲಿ ಆ ಚೈನ್ ಒಳಗಡೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಎಳ್ಕೊಂಡು, ಈಗ ಒಂದ್ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಎರಡನ್ನೂ ಕೂಡ ನೀವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡಾಗ ಈ ಥರ ಸರ್ಕಲ್ ಅನ್ನೋದು ರೆಡಿ ಆಗುತ್ತೆ. ಒಂದು ರೀತಿ ರಿಂಗ್ ಥರ ಇಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ರಿಂಗ್ ಥರ ಹಾಕಿದ ಮೇಲೆ ನೋಡಿ, ಮತ್ತೆ ಒಂದು ಸತಿ ರಿಂಗ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ ಟೈಟಾಗಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಕಟ್ಟಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ವರ್ಕ್ ಮಾಡ್ಕೊತ ಕವರ್ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. 4 ಚೈನ್ನ ಹಾಕಿದ ಮೇಲೆ 4 ಚೈನ್ನ ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇಲ್ಲಿ ನಾವೇನು ರಿಂಗ್ ಥರ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಚೈನ್ ಹಾಕಿ, ಈ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, ಮತ್ತು 2ರಿಂದ 1 ಸರಿ, ಮತ್ತು ಈಗ 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ನಮಗೆ ವರ್ಕ್ ಮಾಡ್ಕೋಬೇಕಾದ್ರೆ ಅಡ್ಡಿ ಬರುತ್ತೆ. ಈಗ ಏನಾದರೂ ಟೈಟ್ ಇಟ್ಕೊಂಡು ಅದರಲ್ಲಿ ಕವರ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ 4 ಚೈನ್ ಹಾಕಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಅಲ್ವಾ. ಇಲ್ಲಿ ಚೈನ್ ಕೌಂಟ್ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಥರ ನಾನು ಕೌಂಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಸತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದೇ ರಿಂಗ್ ಒಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇದು ಸ್ಟಾರ್ಟಿಂಗ್ ವರ್ಕು. ಆಲ್ರೆಡಿ ನೀವು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿರ್ತೀರ. ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೇನಾದರೂ ಇದರ ಐಡಿಯಾ ಇತ್ತು ಅಂದರೆ ಇದನ್ನು ಮುಂದಕ್ಕೆ ಹೋಗ್ಕೋಬೋದು. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಫಸ್ಟು ನಾನಿಲ್ಲಿ 17 ತ್ರಿಬಲ್ ಕ್ರೋಶೆ ಕಂಬನ ಈ ರಿಂಗ್ ಒಳಗಡೆ ನಾನು ಹಾಕ್ಕೊತೀನಿ. ಇಲ್ಲಿ ನೋಡಿ 17 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ 18 ತ್ರಿಬಲ್ ಕ್ರೋಶೆ ಕಂಬ ಹಾಕೋಕ್ಕೆ ಮುಂಚೆ ಈಗ ಬೇರೆ ದಾರನ ಜಾಯಿಂಟ್ ಮಾಡ್ಕೊಳ್ಳೋಣ. ಎಷ್ಟು ಲೆಂತು ಅಂದರೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಎಷ್ಟು ದಾರ ಬೇಕೋ ನೋಡಿಕೊಂಡು ಆ ಒಂದು ಕಂಬಕ್ಕೆಷ್ಟು ಜಾಗನ ಬಿಟ್ಬಿಟ್ಟು, ಅಂದರೆ ಅಷ್ಟುವರೆಗೆ ಥ್ರೆಡನ್ನು ಬಿಟ್ಟು ಈಗ 2ನೇ ಥ್ರೆಡನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. 2ನೇ ಕಲರಲ್ಲಿ ದಾರನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು.
ಸೊ ಈ ರೀತಿ ಒಂದು ಕಂಬ ಇರೋಕ್ಕೆ ಮುಂಚೆನೇ ನೀವು ಜಾಯಿಂಟ್ ಮಾಡಿಕೊಂಡ್ರೆ ಹಿಂದೆ ಗಂಟು ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಕಂಬ ಇನ್ನು ಹಾಕೋಕ್ಕೆ ಮುಂಚೆನೇ ಈಗ ಬೇರೆ ಕಲರ್ ದಾರನ ಜಾಯಿಂಟ್ ಮಾಡಿಕೊಂಡು ಈಗ ಮತ್ತೆ ಸೇಮ್ ತ್ರಿಬಲ್ ಕ್ರೋಶೆ ಕಂಬನ ಇನ್ನೂ ಒಂದು ವರ್ಕ್ನ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು 18 ತ್ರಿಬಲ್ ಕ್ರೋಶೆ ಕಂಬನ ಇಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದ ಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ನಾವು 4 ಚೈನ್ಸ್ನ ಹಾಕಿದ್ದೀವಲ್ವ, ಆ ಒಂದು ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಒಂದು ತ್ರಿಬಲ್ ಕ್ರೋಶೆ ಕಂಬಷ್ಟು ಚೈನ್ನ ನಾನು ಬಿಟ್ಟಿದ್ದಕ್ಕೆ ಕರೆಕ್ಟಾಗಿ ಆ ಪ್ಲೇಸಿಗೆ ಈ ಥ್ರೆಡ್ ಅನ್ನೋದು ವರ್ಕ್ ಮಾಡೋದಕ್ಕೆ ಬರುತ್ತೆ. ಈಗ ನೋಡಿ, ಈ ಥ್ರೆಡ್ ಏನಿದೆಯಲ್ಲ ಬ್ಯಾಕ್ ಸೈಡಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಇದು ಇನ್ನೂ ರಿವರ್ಸ್ ಕಡೆಯೇ ಇರಬೇಕು ವರ್ಕ್ ಮಾಡೋವರೆಗೆ. ನಮಗೆಲ್ಲ ಗಮ್ ಹಾಕಿ ಇದು ಮಾಡ್ಕೊಳ್ಳೋದಕ್ಕೆ ಲಾಸ್ಟಲ್ಲಿ ನಿಮಗೆ ಇದಾಗುತ್ತೆ. ಹಂಗಾಗಿ ಈ ರೀತಿ ಬ್ಯಾಕ್ ಸೈಡಲ್ಲಿ ದಾರನ ಇಟ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ಟೈಟಾಗಿ ಎಳ್ಕೊಂಡ್ಮೇಲೆ ಈಗ ಮತ್ತೆ ಇನ್ನೊಂದು ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇದು ಡಿಸ್ಟರ್ಬ್ ಆಗುತ್ತೆ ಅಂದರೆ ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಪೇಸ್ಟನ್ನ ಮಾಡ್ಕೊಂಬಿಡಿ. ಸೊ ಈ ರೀತಿ 3 ಚೈನ್ನ ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ಕೋಬೇಕು. ಇದು ಪಾಯಿಂಟನ್ನು ನೋಡ್ಕೊಂಡಿರಿ ಕರೆಕ್ಟಾಗಿ. 3 ಚೈನ್ ಹಾಕಿ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕೆಳಗಡೆ ಏನು ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡಿದ್ದೀವಲ್ವ, ಯಾವಾಗಲೂ ಚೈನ್ ಕಾಣಿಸ್ತಾ ಇರುತ್ತೆ, ಆ ಒಂದು ಚೈನ್ಗೆ ನೀವು ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಬಟ್ ಈ ಜುಮ್ಕಿ ಆ ಥರ ಬರಲ್ಲ. ಇಲ್ಲಿ ಕೆಳಗಡೆ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬಗಳು ಏನಿದೆಯಲ್ಲ, 1 2 ತ್ರಿಬಲ್ ಕ್ರೋಶೆ ಕಂಬನ ಗ್ಯಾಪ್ ಬಿಟ್ಬಿಟ್ಟು ಮಿಡ್ಲಲ್ಲಿ ಚೈನಲ್ಲಿ ವರ್ಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಡ್ಲಲ್ಲಿ ಈ ರೀತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡ್ಬಂದು ಈ ರೀತಿ ಸ್ವಲ್ಪ ಎಳ್ಕೊಂಡು ಈ ದಾರ ಏನಿದೆಯಲ್ಲ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ಈ ರೀತಿ 5 ಟೈಮ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕೆಳಗಡೆ ಏನು 2 ತ್ರಿಬಲ್ ಕ್ರೋಶೆ ಕಂಬನ ಬಿಟ್ಟು ವರ್ಕ್ ಹಾಕಿದ್ದೀವಲ್ಲ, ದಾರನ ತಂದಿದ್ವಲ್ಲ, ಅದೇ ಗ್ಯಾಪಲ್ಲಿ ದಾರನ ತೊಗೊಂಡ್ಬನ್ನಿ. ಸೊ ಎಕ್ಸ್ಟ್ರಾ ಥ್ರೆಡನ್ನು ನಾನು ಕಟ್ ಮಾಡಿಕೊಂಡೆ, ಸ್ವಲ್ಪ ಅಡ್ಡಿಯಾಗಿತ್ತದು. ಸೊ ನೀಡಲ್ ಮೇಲೆ ಒಂದು ಸ್ವಲ್ಪ ದಾರನ ಸುತ್ತಕೊಂಡು 2 ತ್ರಿಬಲ್ ಕ್ರೋಶೆ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೋಬೇಕು ಈ ರೀತಿ. ಮತ್ತು ಹಾಗೆ ದಾರನ ಉಳಿಸ್ಕೋಬೇಕು, ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು, ಮತ್ತು ಅದೇ ಊರಲ್ಲಿ ಈ ರೀತಿ 5 ಸತಿ ದಾರನ ತೊಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ 4 5 ಸತಿ ಈ ರೀತಿ ದಾರನ ತೊಗೊಂಡು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ನೋಡಿ, ಮತ್ತೆ ಒಂದು ಚೈನ ಮಾಡ್ಕೊತಾ ಇದ್ದೀನಿ. ಬಫ್ ಲಾಕ್ ಹಾಕಿದ ಮೇಲೆ ಕೂಡ ಮತ್ತೆ ಒಂದು ಚೈನ ವರ್ಕ್ ಮಾಡಿಕೊಂಡು ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಮತ್ತೆ ಈ ಸೈಡಲ್ಲಿ ಕೂಡ 2 ತ್ರಿಬಲ್ ಕ್ರೋಶೆ ಕಂಬಗಳ ಮಿಡ್ಲಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತು ಸೇಮ್ ಬಫನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 5 ಸತಿ ಈ ರೀತಿ ದಾರನ ಇದರೊಳಗಡೆ ಹಾಕಿಬಿಟ್ಟು ದಾರನ ತೊಗೊಂಬಂದು ಹಾಗೆ ದಾರ ನೀಡಲ್ ಮೇಲೆ ಉಳಿಸ್ಕೋಬೇಕು. 5 ಸತಿ ಈ ರೀತಿ ವರ್ಕನ್ನು 2 ತ್ರಿಬಲ್ ಕ್ರೋಶೆ ಮಿಡ್ಲಲ್ಲಿ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಲಾಕ್ ಮಾಡಿ ಆಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೋಬೇಕು. ಈ ರೀತಿ ಒಂದು ಚೈನ್ ಹಾಕಿದ ಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು 2 ತ್ರಿಬಲ್ ಕ್ರೋಶೆ ಕಂಬ ಬಿಟ್ಟು ಮಿಡ್ಲಲ್ಲಿ ಮತ್ತು ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಬಫ್ ಥರ ವರ್ಕ್ ಅನ್ನೋದು ಮಾಡ್ಕೋಬೇಕು. ಈಗ ನೋಡಿ, ಮೇಲೆ ಲೈನಲ್ಲಿ ಎಲ್ಲ ಬಫ್ಗಳನ್ನ ಕಂಪ್ಲೀಟಾಗಿ ಹಾಕಿದ್ದೀನಿ. ಲಾಕ್ ಹಾಕಿದ ಮೇಲೆ ಎಕ್ಸ್ಟ್ರಾ ಏನೋ ಒಂದು ಚೈನ್ನ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಫ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 3 ಚೈನ್ ಏನು ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಇದೇ ಥ್ರೆಡ್ಡಿಂದ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3ನೇ ಸ್ಟೆಪ್ ಬಂದು ಇಲ್ಲೇನು 3 ಚೈನ್ ಥರ ಕಾಣಿಸ್ತಾ ಇದೆಯಲ್ಲ, ಇದರೊಳಗಡೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕನ್ನು ಮಾಡ್ತಾಯಿದ್ದೀನಿ. 2 ಸತಿ ಲಾಕನ್ನು ಹಾಕ್ತಾಯಿದ್ದೀನಿ. ಸೊ 2 ಸತಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನಾನು 3 mm ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಬೀಡನ್ನ ಹಾಕಿದ ಮೇಲೆ ಈ ಕಡೆ ಈ ಬಫ್ ಆದ ನಂತರ ಈ ಕಡೆ ಏನು ಒಂದು ಚೈನ್ ಹಾಕಿದ್ದೀವಲ್ವ ಆ ಚೈನಲ್ಲಿ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಈ ಬೀಡನ್ನ ಲಾಕ್ ಮಾಡ್ತಾಯಿದ್ವಿ. ಸೊ ಈ ಥರ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಅದೇ ಒಂದು ಚೈನಲ್ಲಿ ಮತ್ತೆ ಒಂದು ಸತಿ ಲಾಕ್, ಒಂದು ಸತಿ ಬೀಡ್ ಆ್ಯಡ್ ಮಾಡಿದ್ಮೇಲೆ 2 ಸತಿ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ವಿ. ಸೊ 2 ಸತಿ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು
ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಹಾಕೋದೇನು ಬೇಡ. ಮತ್ತು ಈ ಕಡೆಯಿಂದ ಈ ಬಫ್ ಹಾಕೋಕ್ಕೆ ಮುಂಚೆ ಮತ್ತೆ ಒಂದು ಚೈನ್ ಏನಿದೆಯಲ್ಲ ಮತ್ತು ಆ ಒಂದು ಚೈನಲ್ಲಿ ಈ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಸತಿ ಬೀಡ್ ಲಾಕ್ ಹಾಕಿದ ಮೇಲೆ ಹಾಗೆ ಸಿಂಗಲ್ ಆಗಿ ಕೂಡ ಒಂದು ಸತಿ ಲಾಕ್, ಟೋಟಲ್ ಆಗಿ ಆ ಒಂದು ಚೈನಲ್ಲಿ 2 ಸತಿ ಲಾಕ್ ಮಾಡ್ಕೋಬೇಕು. 2 ಸತಿ ಲಾಕ್ ಹಾಕಿದ ತಕ್ಷಣ ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ರೀತಿ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ ಈ ಒಂದು ಜುಮ್ಕಿ ಡಿಸೈನು. ಈಗ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಬೀಡನ್ನ ಹಾಕಿಬಿಟ್ಟು ಮತ್ತು ಈ ಕಡೆ ಇರುವಂಥ ಒಂದು ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಅದೇ ಜಾಗಕ್ಕೆ ಮತ್ತೆ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು ಇನ್ನೂ 2 ಬೀಡ್ ಆ್ಯಡ್ ಮಾಡೋದು ಪ್ಲೇಸ್ ಇದೆ ಅನ್ಕೋದಲ್ಲಿ ಮತ್ತೆ ಈಗ ನೋಡಿ ಸೇಮ್ ಪಿಂಕ್ ಕಲರ್ ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬಂದಿದೆ. ಸೊ ಈಗ ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಏನು ನಾವು ಲಾಕ್ ಮಾಡ್ಕೊಂಡು ಹೋಗೋದ್ವಲ್ಲ ಅಲ್ಲಿಗೆ ಮತ್ತೆ ಈಗ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಈ ಡಿಸೈನ್ನ ಈ ಬೀಡನ್ನ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಒಂದು ಚೈನ್ನ ಹಾಕ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿಬಿಟ್ಟು ಮತ್ತು ಇನ್ನೂ ಒಂದು ಚೈನ್, 2 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ನಾವು ಗಂಟು ಹಾಕ್ಕೊಂಡಿರೋ ದಾರ ಆ ಪ್ಲೇಸಿಗೆ ಕೂಡುತ್ತೆ. ಆಲ್ರೆಡಿ ನಿಮಗೆ ಶೇಪ್ ಅನ್ನೋದು ಬಂದಿದೆ. ಇದೆಲ್ಲ ರಿವರ್ಸ್ ಇದೆ. ಆಮೇಲೆ ಲಾಸ್ಟಲ್ಲಿ ಎಲ್ಲ ವರ್ಕ್ ಹಾಕಿದ ಮೇಲೆ ಈ ರೀತಿ ತಿರ್ಸ್ಕೋಬೇಕಾಗುತ್ತೆ. ಈ ಡಿಸೈನು ನೋಡಿ ಈ ರೀತಿ ಕಪ್ಪು ಥರ ಬರುತ್ತೆ. ಈಗ ಇಲ್ಲಿ 2 ಚೈನ್ ಹಾಕಿದ ಮೇಲೆ ನೋಡಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ಕಡೆ ಏನು ನಾವು ಒಂದು ಚೈನಲ್ಲಿ 2 ಸತಿ ಲಾಕನ್ನು ಮಾಡಿದ್ವಿ ನೋಡಿ, ಒಂದು ಬೀಡು ಹಾಗೆ ಒಂದು ಸಿಂಗಲ್ ಆಗಿ ಲಾಕ್ ಏನು ಮಾಡ್ತೀವಲ್ವ ಅಲ್ಲಿ ನಿಮಗೆ ಚೈನ್ ಥರ ಕಾಣಿಸ್ತಾ ಇರುತ್ತೆ. ಆ ಒಂದು ಚೈನಲ್ಲಿ ಮತ್ತೆ ನೀವೀಗ ನೀಡಲ್ನ ಹಾಕಬೇಕು. ಸೊ ಇಲ್ಲೇನು ಚೈನ್ ಏನಿದೆಯಲ್ಲ ಈ ಒಂದು ಪಾಯಿಂಟಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ನೋಡಿ ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. 2ರಿಂದ 1 ಸತಿ 2ರಿಂದ 1 ಸತಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕೋಬೇಕು. ಇಲ್ಲಿ 2 ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಈಗ ಮತ್ತೆ ಸೀದಾ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಇಲ್ಲೇ ನಾವು ಒಂದು ಬೀಡ್ ಹಾಕಿ ಮತ್ತೆ ಲಾಕನ್ನು ಹಾಕಿದ್ದೀವಲ್ವ ಅದೇ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆನ ಹಾಕೋಬೇಕು. ಸ್ವಲ್ಪ ಜುಮ್ಕಿ ಡಿಸೈನ್ ಆಗಿರೋದ್ರಿಂದ ಇದು ನಿಮಗೆ ಹಾಕ್ತಾ ಕೈಯಲ್ಲಿ ಸುತ್ಕೊಂಡಂಗೆ ಆಗುತ್ತೆ. ಬಟ್ ವರ್ಕ್ ಹಾಗೆ ಮಾಡ್ಕೊಳ್ಳಿ, ಶೇಪ್ ಚೆನ್ನಾಗಿ ಬರುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಮತ್ತು ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತೊಗೊಂಡು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಬೀಡ್ ಲಾಕ್ ಹಾಕಿದ ತಕ್ಷಣ ಏನು ಒಂದು ಲಾಕ್ ಹಾಕಿದ್ದೀವಲ್ವ ಅದೇ ಒಂದು ಪಾಯಿಂಟಲ್ಲೇ ನೀವು 2 ಸತಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೀವು ಯಾವುದೇ ಒಂದು ಚೈನ್ ಹಾಕೋದು ಬೇಡ, ಹಾಗೆ ಡೈರೆಕ್ಟಾಗಿ ನೀವು ಡಬಲ್ ಕ್ರೋಶೆ ವರ್ಕನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 2 ಸತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಈ ಕಡೆ ಇರುವಂಥ ಚೈನಲ್ಲಿ ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ರೀತಿಯಾಗಿ ಮೇಲೆ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಲ್ವಾ. ಈಗ ಲಾಸ್ಟಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಲ್ವ ಅಲ್ಲಿ ಕೂಡ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಕೂಡ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪಾಯಿಂಟ್ ಹೋಲ್ ಏನಿದೆಯೋ ಅಲ್ಲಿ 2 ಸತಿ ಡಬಲ್ ಕ್ರೋಶೆ ಕಂಬ. ಸೊ ಮತ್ತು ಲಾಸ್ಟ್ ಲೈನ್ ಏನಿದೆಯಲ್ಲ ಅದು ಫುಲ್ ಟೈಟಾಗಿಯೇ ಬರುತ್ತೆ. ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 2ರಿಂದ 3 4 ಅಥವಾ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡು ಸೊ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆಯಲ್ಲ ಬ್ಯಾಕ್ ಸೈಡ್ ಕಡೆ ಇಲ್ಲೇನು ನಾವು ರೌಂಡೆಲ್ಲ ಹಾಕಿರೋಲ್ಲ ಜಾಯಿಂಟ್ ಮಾಡ್ಕೊಂಡಿರೋ ಥ್ರೆಡ್ಸ್ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಗಮ್ ಪೇಸ್ಟ್ ಮಾಡಿ ಎಲ್ಲವನ್ನು ನೀಟಾಗಿ ಬ್ಯಾಕ್ ಸೈಡಲ್ಲೇ ಇದು ಮಾಡ್ಕೊಂಡ್ಬಿಡಿ. ಈ ಥರ ಕ್ಯಾಪ್ಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಇರುತ್ತೆ. ಸೊ ಆಗೋದಷ್ಟು ಬ್ಯಾಕ್ ಸೈಡಲ್ಲಿ ಇರಬೇಕಾದಾಗೇ ಗಮ್ ಪೇಸ್ಟ್ ಮಾಡಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಆಮೇಲೆ ನೀವು ರೈಟ್ ಸೈಡ್ ಕಡೆ ಟರ್ನ್ ಮಾಡಿಕೊಂಡು ಇನ್ನು ಇರುವಂಥ ಎಕ್ಸ್ಟ್ರಾ ಕೆಲಸಗಳನ್ನ ನೀವು ಶುರು ಮಾಡ್ಕೋಬೋದು. ಸೊ ಈ ರೀತಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಸನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ನಾನು ಇದನ್ನು ಸೀದಾ ಕಡೆ ತಿರ್ಸ್ಕೊಂಡು ಎಲ್ಲವನ್ನು ಈ ರೀತಿ ಮಾಡ್ಕೊತಾ ಇದ್ದೀನಿ.
ಸೊ ಈ ವರ್ಕ್ ನಿಮಗೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಈ ಮಧ್ಯದಲ್ಲಿ ಬೆರಳೇನಿದೆಯಲ್ಲ ಅದರೊಳಗಡೆ ಈ ರೀತಿ ಹಾಕಿಬಿಟ್ಟು ಇದನ್ನು ಈ ರೀತಿ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕಿರುವಂಥ ಲೈನ್ಸ್ ಏನಿದೆಯಲ್ಲ ಜಾಸ್ತಿ ವರ್ಕ್ ಮಾಡಿದ್ವಿ, ಬಟ್ ಆ ವರ್ಕ್ ನೀಟಾಗಿ ಬರಬೇಕು ಅಂದರೆ ಈ ರೀತಿ ಬೆರಳಲ್ಲಿ ಮೇಲೆ ಈ ರೀತಿ ಮಾಡ್ಕೊಂಡಾಗ ನಾವು ಮಾಡ್ಕೊಂಡಿರೋ ವರ್ಕ್ ಎಲ್ಲ ಏನಿದೆಯಲ್ಲ ನೀಟಾಗಿ ಬರುತ್ತೆ. ಸೊ ಎರಡೆರಡು ಡಬಲ್ ಕ್ರೋಶೆಗಳ ಮಧ್ಯೆ ಟ್ರಿಬಲ್ ಕ್ರೋಶೆ ಮಧ್ಯದಲ್ಲಿ ವರ್ಕ್ ಮಾಡಿರೋದ್ರಿಂದ ನೋಡಿ ಮೇಲೆ ಎರಡೆರಡು ಲೈನ್ಸ್ ಕೂಡ ನಿಮಗೆ ಪರ್ಫೆಕ್ಟಾಗಿ ಈ ಜಿಪ್ಪಿಗೆ ಕಾಣಿಸುತ್ತೆ. ಸೊ ಈ ಥರ ಎಲ್ಲ ಹಾಕಿದ ಮೇಲೆ ನೋಡಿ ನಾನು ಮೇಲೆ ಒಂದು ಕ್ಯಾಪ್ ಬೀಡ್ಸನ್ನು ಗಮ್ ಹಾಕಿ ಟ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈ ಜುಮ್ಕಿಗೆ. ಯಾವ ಥರ ಅಂತಂದರೆ ನಾನು ಈ ಥರ ಕ್ಯಾಪ್ ಬೀಡ್ಸ್ ಯಾಕೆ ಹಾಕಿದ್ದೀನಿ ಅಪ್ಪ ಅಂತಂದರೆ ಸೊ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಎಕ್ಸ್ಟ್ರಾ ಕ್ಯಾಪ್ ಬೀಡ್ಸನ್ನ ಹಾಕಿದ್ದೀನಿ. ಆ ಒಂದು ಜುಮ್ಕಿಗೆ ಕೆಳಗಡೆ ಮಿಡ್ಲಲ್ಲಿ ಹಾಕಿ ತೋರಿಸಿದ್ದೆ, ಬಟ್ ಇದಕ್ಕೆ ಮೇಲೆ ಹಾಕಿದ್ದೀನಿ. ಇದೇ ನಿಮಗೆ ಫೋಲ್ಡ್ ಆಗುತ್ತೆ ಅಂತ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಲ್ಲಿ ಬಫ್ ವರ್ಕ್ ಮಾಡಿರೋದ್ರಿಂದ ಇದು ಆಲ್ರೆಡಿ ಸ್ಟ್ರಾಂಗಾಗೇ ಇದೆ. ಅಕಸ್ಮಾತ್ ನಿಮಗೆ ಫೋಲ್ಡ್ ಮಾಡಿಟ್ಟಾಗ ಈ ರೀತಿ ಫೋಲ್ಡ್ ಆದರೂ ಕೂಡ ನೀವು ಬೇಗ ಕೈಯಿಂದ ಈ ರೀತಿ ಕವರ್ ಮಾಡ್ಕೊಂಡ್ಬಿಟ್ರೆ ಇದ್ರ ಶೇಪಿಗೆ ಅದು ಆರಾಮಾಗೆ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲವನ್ನು ನೀವು ಮಾಡಿಕೊಂಡು ಗಮ್ ಹಾಕಿ ಇಟ್ಕೊಂಡ್ಬಿಟ್ರೆ ಇನ್ನೊಂದು ರೆಡಿ ಮಾಡೋದೊಟ್ಟಿಗೆ ನಿಮಗೆ ಡ್ರೈ ಆಗಿಬಿಡುತ್ತೆ. ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಸೀರೆಗೆ ನೀವು ಎಷ್ಟು ಹಾಕಬೇಕು ಅಂತ ಐಡಿಯಾ ಇದೆಯಾ ನೋಡ್ಕೊಂಬಿಟ್ಟು ಟ್ರೈ ಮಾಡ್ಕೊಳ್ಳಿ. ಒಂದು ಏನಿಲ್ಲಪ್ಪ ಅಂತಂದರೆ ನಾರ್ಮಲಾಗಿ ಇದೇ ಥರ ಅಟ್ಯಾಚ್ ಮಾಡ್ತೀನಿ ನನಗಿದ್ರೆ ಒಂದು 20 ಪೀಸಸ್ ಮಾಡ್ಕೊಳ್ಳಿ. 22 24 ಯುವರ್ ಚಾಯ್ಸ್. ನಿಮಗೆ ಪೇಷನ್ಸ್ ಇತ್ತು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಸೀರೆಗೆ ಅಟ್ಯಾಚ್ ಮಾಡ್ಕೋಬೋದು. ದೂರನೂ ಬೇಕು ಅಂದರೆ ನೀವು ಕ್ರೋಶೋ ವರ್ಕನ್ನು ಜಾಸ್ತಿ ಮಾಡಿಕೊಂಡು ಅಲ್ಲಲ್ಲಿ ಕುಚ್ಚು ಬದಲು ಈ ಥರ ಕೂಡ ನೀವು ಹಾಕೋಬೋದು. ಈಗ ಬನ್ನಿ ವರ್ಕ್ ಮಾಡ್ತೀನಿ, ಕ್ರೋಶಲ್ಲೇ ವರ್ಕ್ ಮಾಡಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಜುಮ್ಕಿನ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಪಲ್ಲುಗೆ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಇದು ಎಲ್ಲರಿಗೂ ಗೊತ್ತಿದೆ, ಹಂಗಾಗಿ ನಾನು ವಿಡಿಯೋ ಮಾಡಿಲ್ಲ. ಮತ್ತು ಮಾಡಿದ್ರೆ ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ತೋರಿಸಿಲ್ಲ. ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ಕೇಳಿ, ಬೇಕಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ ಈ ರೀತಿ ಹಾಕಿದ್ದೀನಿ, ಯಾಕಂದರೆ ಬ್ರೈಡಲ್ ಸೀರೆಗೆ ಜುಮ್ಕಿ ಅಂತ ಹೇಳಿದ್ನಲ್ಲ, ಮೇಲೆ ಲೈನ್ ಕೂಡ ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಲೈನ್ ಅನ್ನೋದು ನಾನು ಹಾಕಿದ್ದೀನಿ. ನಾರ್ಮಲಾಗಿ ಹಾಕೋಂಗೆ ಒಂದೊಂದು ಅಟ್ಯಾಚ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ ಸ್ಯಾರಿ ಕಲರ್ ದಾರನ ನಾನಿಲ್ಲಿ 4 ಎಳೆ ದಾರನ ಸುತ್ಕೊಂಡಿದ್ದೀನಿ. ನೀವು ಕಾಟನ್ ಥ್ರೆಡ್ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಅದೇ ರೇಷ್ಮೆ ದಾರನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ರೆಡಿ ಮಾಡ್ಕೊಂಡಿರುವಂಥ ಜುಮ್ಕೀಸ್ ಏನಿದೆಯಲ್ಲ ಇವುಟನ್ನು ಪೋಣಿಸ್ಕೊಳ್ಳೋಣ ಒಂದಾಗಿ. ಫಸ್ಟ್ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಇವು ಒಳಗಡೆ ಕವರ್ ಆಗುತ್ತೆ, ನೀವು ಯಾವ ಕಲರ್ ಬೀಡ್ಸಿದ್ರು ಹಾಕ್ಕೊಳ್ಳಿ. ಸೊ ಒಂದು ಬೀಡ ಹಾಕಿದ ಮೇಲೆ ಈಗ ಒಂದು ಬಿಗ್ ಬೀಡನ್ನ ಹಾಕ್ತಾಯಿದ್ದೀನಿ. ಅಂದರೆ ಜುಮ್ಕಿಗೆ ನಾವೆಷ್ಟು ಹೋಲ್ ಇದೆಯೋ ಅದು ಕೆಳಗಡೆ ಅದೇ ರೀತಿಯಾಗಿ ಒಂದು ಬಿಗ್ ಬೀಡ ಇರಬೇಕು. ಆಮೇಲೆ ಈಗ ರೆಡಿ ಮಾಡ್ಕೊಂಡಿರುವಂಥ ಜುಮ್ಕಿ ಏನಿದೆಯಲ್ಲ ಇದನ್ನು ಕೂಡ ಬ್ಯಾಕ್ ಸೈಡಿಂದ ಈ ರೀತಿ ಪೋಣಿಸ್ಕೋಬೇಕು. ನೋಡಿ ಈ ರೀತಿ ಒಳಗಡೆ ಲಾಕ್ ಆಗುತ್ತೆ. ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಮೇಲೆ ಕೂಡ ನಾನು ಬೀಡ್ಸನ್ನ ತೊಗೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸು, ಹಾಗೆ ಒಂದು ಚಿಕ್ಕದಿರುವಂಥ ಬೀಡ್ಸ್ ಕೂಡ ತೊಗೊಂಡಿದ್ದು ನಾನು ತೋರ್ಸೋಕ್ಕೋಸ್ಕರ ಮಾಡೋದ್ರಿಂದ ಸೊ ನಾನು ಅದಿರುವಂಥ ಬೀಡ್ಸಿಂದನೇ ತೋರಿಸ್ತಾ ಇದ್ದೀನಿ. ಸೊ ಸ್ಯಾರಿಗೆ ಹಾಕಂಗಿದ್ರೆ ಪರ್ಫೆಕ್ಟ್ ಆಗಿರುವಂಥ ಬೀಡ್ಸ್ ಕಲರ್ಸ್ ಎಲ್ಲ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಸೇಮ್ ಆ ಒಂದು ಮೆಥಡಲ್ಲಿ ಏನು ಪೋಣಿಸ್ಕೊಂಡಿದ್ದೀನೋ ಇಲ್ಲಿ ಕೂಡ ಸೇಮ್ ಬಂದು ಪೋಣಿಸ್ಕೊಂಡಿದ್ದೀನಿ ನಾನು. ಈಗ ನೋಡಿ ಈ ವರ್ಕ್ ಹಾಕೋಕ್ಕೆ ಮುಂಚೆ ಹಾಕಿದ ಮೇಲೆ ಇಲ್ಲಿ 2 ಚೈನ್ಗಳನ್ನ ಹಾಕಿರ್ತೀವಲ್ವ, ಈ 2 ಚೈನಲ್ಲಿ ನೀಡನ್ನು ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಈ ಜುಮ್ಕಿನ ಈ ರೀತಿಯಾಗಿ ಪೋಣಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗ್ರ್ಯಾಂಡಾಗಿ ಬರುತ್ತೆ. ನಿಮಗೆ ಈ ರೀತಿ ಮತ್ತು ಕ್ರೋಶೆ ವರ್ಕ್ ಹಾಕೋದಕ್ಕೆ ಕಷ್ಟ, ಹೆವಿ ಆಯಿತು ಕೆಲಸ ಅನ್ನಂಗಿದೆ, ನೀವು ಡೈರೆಕ್ಟಾಗಿ ಪಲ್ಲುಗೆ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಒಂದೊಂದನ್ನು ಕಾಟನ್ ಥ್ರೆಡ್ಡಿಂದ ನೀವು ಆರಾಮಾಗೆ ಅಟ್ಯಾಚ್ ಕೂಡ ನೀವು ಮಾಡ್ಕೋಬೋದು. ಬಟ್ ಮದುವೆ ಸೀರೆ ಬ್ರೈಡಲ್ ಸೀರೆಗಳಿಗೆ ಸ್ವಲ್ಪ ಹೆವಿಯಾಗಿ ವರ್ಕ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ತುಂಬ ಗ್ರ್ಯಾಂಡಾಗಿರುತ್ತೆ ಆ ಸೀರೆಗಳು. ಸ್ವಲ್ಪ ನಾವು ಈ ಥರ ಎಲ್ಲ ಗ್ರ್ಯಾಂಡಾಗಿ ಹಾಕಿದಾಗ ಇನ್ನೊಂದಿಟ್ಟು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಏನು ಮೆಜರ್ಮೆಂಟ್ ಬೇಕಾಗಿಲ್ಲ. ನೆಕ್ಸ್ಟ್ ಹಾಕುವಂಥ ಜುಮ್ಕಿಗೆ ನೋಡಿ ಹೇಳ್ತೀನಿ ನೋಡಿ ಮತ್ತೆ ಒಂದು ಸತೆ, ನಿಮ್ಗೇನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಂಡು ಹತ್ರದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ದೂರ ಅಂದರೆ ಇಲ್ಲಿ 4 ಆರ್ಚ್ನ ಗ್ಯಾಪನ್ನು ಕೊಟ್ಟು 4ನೇ ಆರ್ಚಿಗೆ ಮತ್ತೆ ಈ ರೀತಿ ಜುಮ್ಕಿನ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಲುಕ್ ಬಂದು ಈ ಥರ ಬರುತ್ತೆ. ಸೊ ತೋರಿಸಿರುವಂಥ ಒಂದು 4 ಪೀಸಿಗೆ ಈ ರೀತಿ ಲುಕ್ ಅನ್ನೋದು ಕಾಣಿಸ್ತಾ ಇದೆ. ಪಲ್ಲುಗೆ ಕಂಪ್ಲೀಟಾಗಿ ಸೀರೆಗೆ ಹಾಕಿದಾಗ ಒಂದು ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಈ ಡಿಸೈನು. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆದಂಥ ಲುಕ್ ಬರುತ್ತೆ.
ಹಾಗೆ ಸೂಪರ್ ಆಗಿರುವಂಥ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂಥ ಜುಮ್ಕಿ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬಂದಿದೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೆವಿ ಆಗಿ ಕೆಲಸ ಇರೋದ್ರಿಂದ ಇದು ಒಂದು ಪೀಸಿಗೆ ನೀವು ಏನಿಲ್ಲ ಅಂದರೆ 100 ರುಪೀಸ್ ಚಾರ್ಜನ್ನ ಮಾಡ್ಕೋಬೋದು. ಅದ್ರ ಮೇಲೆ ನೋಡ್ಕೊಂಬಿಟ್ಟು ಪೀಸಸ್ ಮೇಲೆ ನೋಡಿಕೊಂಡು ಪ್ರೈಸ್ಗಳನ್ನ ನೀವು ಹೇಳಿ ಕಸ್ಟಮರ್ಗೆ. ಅವರು ಎಷ್ಟು ಪೀಸ್ಗಳನ್ನ ಹೇಳ್ತಾರೋ ಅಷ್ಟೊಂದನ್ನು ರೆಡಿ ಮಾಡಿಕೊಂಡು ಸೀರೆಗೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಸೀರೆಗೆ ಇಷ್ಟೇ ಪ್ರೈಸ್ ಅನ್ನೋದು ಆಗೋದಿಲ್ಲ, ಯಾಕಂದರೆ ಇದು ಅಷ್ಟೇ ಟೈಮ್ ಕೂಡ ಹಿಡಿಯುತ್ತೆ. ಹಂಗಾಗಿ ನಾನಿಲ್ಲಿ ಒಂದು ಪೀಸನ್ನ 100 ರುಪೀಸನ್ನ ಹೇಳಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸ್ಗಳನ್ನ ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮತ್ತೆ ಇನ್ನೊಂದು ಸತಿ ಹಾಕಿರುವಂಥ ಈ ಜುಮ್ಕಿ ಡಿಸೈನು. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.